ಸುದ್ದಿಯನ್ನ ಬಿತ್ತಾರ ಮಾಡಿದ್ದಾರೆ. ಅಲ್ಲಿ ಶಾಸಕರ ವಿರುದ್ಧವಾಗಿ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆಡಳಿತ ವ್ಯವಸ್ಥೆಯನ್ನ ಧಿಕ್ಕರಿಸ್ತಾ ಇದ್ದಾರೆ ಜನ ಅನ್ನೋ ಕಾರಣಕ್ಕೋಸ್ಕರ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಆ ಒಂದು ವಾರ್ಡಿನ ಜನಗಳಿಗೆ ನೀರಿನ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಟೆಂಡರ್ ಇವರು ಆಗಿದೆ ಅವರಾಗಿದೆ ಅಂತ ಹೇಳ್ತಾರೆ. ಅದಕ್ಕೇನು ಅವರಿಗೆ ಸರಿಯಾಗಿ ಉತ್ತರ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಈ ರಸ್ತೆಗೆ ಟೆಂಡರ್ ಆಗಿಲ್ಲ ಅಥವಾ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ನೀವು ರಸ್ತೆ ಕಿತ್ತಾಕುವಂತ ಸಾಹಸಕ್ಕೆ ಯಾಕೆ ಕೈ ಇಟ್ರಿ ಅಂತ ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ ದೊಡ್ಡದಾಗಿ ಬಿಲ್ಡಪ್ ಕೊಡುವಂತ ಕೆಲಸಗಳನ್ನ ಮಾಡಬಾರ್ದು. ಬಿಲ್ಡಪ್ ಕೊಡಿ, ಕೆಲಸ ಮಾಡಿ. ಕೆಲಸ ಮಾಡದೆ ಸುಖ ಸುಮ್ಮನೆ ಬಿಲ್ಡಪ್ ಗಳನ್ನ ಕೊಟ್ಕೊಂಡು ಜನಗಳ ಮುಂದೆ ಶಾಸಕರುಗಳನ್ನ ಕರ್ಕೊಂಡ್ಬರುವಂಥದ್ದು, ಮಿನಿಸ್ಟರ್ಗಳನ್ನ ಕರ್ಕೊಂಡ್ಬರುವಂಥದ್ದು, ಇಂತಹ ದುಂದು ವೆಚ್ಚಗಳನ್ನ ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಡುವಂತ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ನೆಲಮಂಗಲದ ಸಾಕಷ್ಟು ಬೀದಿಗಳು ಹಾಗೂ ರಹದಾರಿಗಳು, ಮುಖ್ಯ ರಸ್ತೆಗಳು ಸೇರಿದಂತೆ ಬಹಳ ಅತಂತ್ರ ಪರಿಸ್ಥಿತಿಯಲ್ಲಿ ಇವತ್ತು ಜನ ಬದುಕ್ತಾ ಇರುವಂಥ ವ್ಯವಸ್ಥೆಯನ್ನು ಇಲ್ಲಿನ ಶಾಸಕರು ಅಥವಾ ಇಲ್ಲಿನ ಆಡಳಿತ ವರ್ಗ ಮಾಡಿಕೊಟ್ಟಿರುವಂಥದ್ದು. ಕಾರಣ ನೀವು ನನ್ನಿಂದ ನೋಡ್ತಾ ಇರ್ಬೋದು, ಇದು ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಬರುವಂತಹ ಬಿಲಾಲ್ ನಗರ ಅಂತ ಹೇಳ್ಬಿಟ್ಟು ಈ ಒಂದು ಏರಿಯಾ ಹೆಸರು. ಈ ಒಂದು ಜಾಗದಲ್ಲಿ ಈ ರಸ್ತೆಯ ಕಾಮಗಾರಿಯನ್ನು ಮಾಡಿಕೊಡ್ತೀವಿ, ನಿಮಗೆ ಸುಸಜ್ಜಿತವಾದಂಥ ಒಂದು ರಸ್ತೆಯ ಒಂದು ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನರನ್ನು ಮೋಡಿ ಮಾಡಿ ಇಲ್ಲಿದ್ದಂಥ ಒಳ್ಳೆಯ ರಸ್ತೆಯನ್ನು ಕಿತ್ತಾಕಿ ಇಲ್ಲಿಗೆ 6 ತಿಂಗಳು ಕಳೆದಿವೆ. 6 ತಿಂಗಳುಗಳು ಕಳೆದರೂ ಕೂಡ ಎಂತಹ ಪರಿಸ್ಥಿತಿಯ ವಾತಾವರಣ ಇಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ, ಧೂಳು ಮಣ್ಣು ಇದರ ಮಧ್ಯದಲ್ಲಿ ಜೀವನ ಸಾಗಿಸುವಂತಹ ಅನಿವಾರ್ಯತೆ ಈ ಒಂದು ಬಿಲಾಲ್ ನಗರದ ಜನಗಳಿಗೆ ಆಗಿರುವಂಥದ್ದು. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಅಧಿಕಾರಿಗಳು ಆಗಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಹೇಳುವಂಥದ್ದು ಉಡಾಫೆ ಉತ್ತರಗಳು. ಟೆಂಡರ್ ಆಗಿಲ್ಲ, ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥ ಕಾರಣವನ್ನು ಹೇಳ್ತಾ ಇದ್ದಾರೆ. ಟೆಂಡರೇ ಆಗಿಲ್ಲ, ಹಣ ಬಿಡುಗಡೆ ಆಗಿಲ್ಲ ಅಂದರೆ ರಸ್ತೆಯನ್ನು ಕಿತ್ತಾಕುವಂಥ ಸಾಹಸಕ್ಕೆ ಕೈ ಇಟ್ಟಿದ್ದಾದರೂ ಏಕೆ ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಕಳೆದ ಬಾರಿ ನಾವು ನೋಡಿದ್ವಿ, ನೀವು ವಾಜರಳ್ಳಿಯ ಒಂದು ರಸ್ತೆ, ಆ ಒಂದು ವಾಜರಳ್ಳಿಯ ರಸ್ತೆಯನ್ನು ಸ್ಥಳೀಯರು 4 ಲಕ್ಷ ಹಣವನ್ನು ತಮ್ಮ ಏನು ಕೂಡಿಟ್ಟ ಹಣ ಅಂತ ಹೇಳ್ತೀವಲ್ಲ, ಆ ಒಂದು ಕೂಡಿಟ್ಟ ಹಣದಲ್ಲಿ ಸ್ವತಃ ಅವರೇ ಸ್ವಯಂ ಪ್ರೇರಿತರಾಗಿ ರಸ್ತೆಗಳನ್ನು ಮಾಡಿಕೊಂಡಿದ್ರು. ಆ ಒಂದು ಸುದ್ದಿಯನ್ನು ಕೂಡ ನಾವು ಬಿತ್ತಾರ ಮಾಡಿದ್ವಿ. ತದನಂತರ ಸುದ್ದಿ ಬಿತ್ತಾರ ಆದ ನಂತರ ಆದ ಬೆಳವಣಿಗೆಗಳು ಏನಪ್ಪ ಅಂತ ಹೇಳಿದ್ರೆ, ಸುದ್ದಿಯನ್ನು ಬಿತ್ತಾರ ಮಾಡಿದ್ದಾರೆ, ಅಲ್ಲಿ ಶಾಸಕರ ವಿರುದ್ಧವಾಗಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಆಡಳಿತ ವ್ಯವಸ್ಥೆಯನ್ನು ಧಿಕ್ಕರಿಸ್ತಾ ಇದ್ದಾರೆ ಜನ ಅನ್ನೋ ಕಾರಣಕ್ಕೋಸ್ಕರ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಆ ಒಂದು ವಾರ್ಡಿನ ಜನಗಳಿಗೆ ನೀರಿನ ಸಂಪರ್ಕವನ್ನು ಕಡಿತ ಮಾಡಲಾಗಿತ್ತು. ಹೆದರಿಕೆಗಳನ್ನು ಬೆದರಿಕೆಗಳನ್ನು ಕೊಡಲಾಗಿತ್ತು. ಮಾಧ್ಯಮಗಳಲ್ಲಿ ನಿಂತು ನೀವು ಆಡಳಿತ ವ್ಯವಸ್ಥೆಯ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ, ಶಾಸಕರ ವಿರುದ್ಧ ಮಾತಾಡ್ತಾ ಇದ್ದೀರಾ, ಹಾಗಾಗಿ ನಿಮಗೆ ನೀರಿನ ಸಂಪರ್ಕ ಕೊಡಲ್ಲ, ಮಾಧ್ಯಮದವ್ರನ್ನೇ ಕರ್ಕೊಂಡು ನೀವು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳಿ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಅವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈಗ ಬಿಲಾಲ್ ನಗರದ ಸರದಿ, ಬಿಲಾಲ್ ನಗರದಲ್ಲೂ ಕೂಡ ಅತಂತ್ರ ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು. 6 ತಿಂಗಳಿಂದ ಹದಗೆಟ್ಟಿರುವಂಥ ರಸ್ತೆಯಲ್ಲಿ ಇಲ್ಲಿನ ಜನಜೀವನ ಬಹಳ ಬೇಸತ್ತೋಗಿರುವಂಥದ್ದು. ಧೂಳು ಮಣ್ಣಿನ ನಡುವೆ ಇಲ್ಲಿ ಜೀವನ ಸಾಗಿಸ್ತಾ ಇರುವಂಥದ್ದು. ಏನು ಜವಾಬ್ದಾರಿ ಹೊತ್ತಂತಹ ಇಲ್ಲಿನ ರಾಜಕಾರಣಿಗಳಿದ್ದಾರೆ, ಇವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇಲ್ವಾ? ಇವ್ರಿಗೆ ನಿಜಕ್ಕೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ಸ್ವಾಭಿಮಾನವನ್ನು ಮಾರಾಟ ಮಾಡ್ಕೊಂಡು ನನ್ನ ಜೀವನ ಮಾಡ್ತಾ ಇದ್ದೀರಾ? ಜನರ ಜೀವನ ಜೊತೆ ಚೆಲ್ಲಾಟ ಆಡ್ತಿರುವಂತಹ ನಿಮ್ಮಂತಿಗಳಿಗೆ ಏನನ್ನ ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಜನಗಳನ್ನ ಮಾತಾಡ್ಸ ಹೋಗೋಣ, ಅವರ ಅಳಲು ಏನು ಅಂತ ಕೇಳ್ತಾ ಹೋಗೋಣ. ಸರ್, ಎಷ್ಟು ದಿವಸದಿಂದ ಇಲ್ಲಿ ಸಮಸ್ಯೆ ಆಗಿದೆ, ಏನಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಸರ್? 6 ತಿಂಗಳಿಂದ ಅದೇ ಥರ ಆಗಿದೆ. ಹೇಳಿ ಸಾಕಾಯಿತು, ಎಲ್ಲರಿಗೂ ಹೇಳ್ದು, ಆದರೂ ಕೂಡ ಯಾರೂ ಗಮನಕ್ಕೆ ತೊಗೊಂಡು ಬಂದಿಲ್ಲ. ಆದ್ರೂ ನಮ್ಮ ಮುಸ್ಲಿಮ್ಸರು ವಾರ್ಡಿಗೆ ಬಂದು ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ, ಯಾವ ಸೌಲಭ್ಯನೂ ಮಾಡಕ್ಕೆ ಕೊಡ್ತಾ ಇಲ್ಲ. ಇದನ್ನೊಂದು ಹೇಳ್ಪಡುತ್ತೇನೆ. ಅಲ್ಲ, ನಿಮಗೆ ಈಗ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರೋದು ಸಂತೋಷದ ವಿಚಾರ. ರಸ್ತೆ ಆದ್ರೆ ನಿಮ್ಗೆ ಸಾರಿಗೆ ಅನುಕೂಲ ಆಗುತ್ತೆ, ಮಕ್ಕಳು ಶಾಲೆಗೆ ಹೋಗೋದಕ್ಕೆ, ವಾಹನಗಳು ಓಡಾಡೋದಕ್ಕೆ. ಆದ್ರೆ ರಸ್ತೆಗಳು ಈ ತರ ಕಿತ್ತಾಕಿ ಯಾಕೆ ಮಾಡ್ಕೊಡ್ತಾ ಇಲ್ಲ, ಯಾಕೆ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ? ಮಾಡಿದ್ರು, ಸುಮಾರು ರಸ್ತೆ ಮಾಡಿದ್ರು, ಅವರು ಏನು ಗಮನಕ್ಕೆ ತೊಗೊಂಬಂದಿಲ್ಲ. ಅದು ಇದು ಅಂತ ಹೇಳ್ತಾರೆ. ಟೆಂಡರ್ ಇವರು ಆಗಿದೆ ಅವರಾಗಿದೆ ಅಂತ ಹೇಳ್ತಾರೆ. ಅದಕ್ಕೇನು ಅವರಿಗೆ ಸರಿಯಾಗಿ ಉತ್ತರ ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವಾಗ ಮಾಡ್ತಾರೋ ಅವ್ರಿಗೆ ಸೇರ್ತಕ್ಕದ್ದು. ಅದು ಅವರು ಒಳ್ಳೆ ಮನಸ್ಸು ಮಾಡಿ ಆದಷ್ಟು ಬೇಗ ಬಕ್ರೀದ್ ಹಬ್ಬ ಬೇರೆ ಆಗ್ತಾ ಇದೆ, ರಂಜಾನಿಂದ ಹಿಡಿದು ಬಕ್ರೀದ್ವರೆಗೂ ಅದೇ ಥರ ಆಗಿದೆ. ಆದ್ದರಿಂದ ವಯಸ್ಸಾದವರು ಇದ್ದಾರೆ, ವೃದ್ಧರು ಇದ್ದಾರೆ, ಕುಳ್ರು ಎಲ್ಲ ಓಡಾಡ್ತಾ ಇದ್ದಾರೆ. ರೋಡ್ ಬ್ಲಾಕ್ ಆದ ಈ ರೋಡಲ್ಲಿ ಎಲ್ಲ ಅದು ವಾಹನಗಳು ಓಡ್ತಾ ಇರ್ತಾರೆ. ಹುಡುಗರು ಮಕ್ಕಳು ಎಲ್ಲ
ಓಡಾಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ದಯವಿಟ್ಟು ಏನೋ ಗಮನಕ್ಕೆ ತೊಗೊಂಡು ಈ ರೋಡ್ ಹಾಕಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ನೀರಿನ ತುಂಬ ಸಮಸ್ಯೆಗಳಾಗಿದೆ. ಹೇಳಿದ್ರೆ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಹೇಳ್ತಾರೆ. ಸರಿಯಾಗಿ ನೀರಿನ ಸೌಲಭ್ಯನೂ ಸರಿಯಾಗಿಲ್ಲ. ಓಟ್ ಮಾತ್ರ ಕೆಳಗೆ ಬರ್ತಾರೆ 5 ವರ್ಷಕ್ಕೆ ಒಂದ್ಸಲಿ. ಸರ್, ಈಗ ಭಾಳಷ್ಟು ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದೀರಾ ಇಲ್ಲಿನ ನಿವಾಸಿಗಳು. ನೀವು ಎಷ್ಟು ದಿವಸಗಳಿಂದ ಈ ಒಂದು ಸಮಸ್ಯೆ ಆಗಿದೆ? ಏನೆಲ್ಲ ಸಮಸ್ಯೆಗಳು ನಿಮಗೆ ತೊಂದರೆಗಳಾಗ್ತಾ ಇದೆ ಇದರಿಂದ? 6 ತಿಂಗಳಿಂದ ಆಗಿದೆ ಇದೆಲ್ಲ ಬಂದ್ಬಿಟ್ಟು ಒಳ್ಳೆ ಚೆನ್ನಾಗಿತ್ತು ರೋಡ್. ಇದು ತುಂಬ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಏನಿರಲಿಲ್ಲ. ಎಲ್ಲ ಬಂದು ಹೊಡೆದಾಕ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ರು. ಮೊನ್ನೆ ಈ ಸ್ಕೂಟ್ರಲ್ಲಿ ಇಬ್ಬರು ಬಿದ್ದು ಮುಖಾಮುಷ್ಣಿ ಎಲ್ಲ ಹೊಡೆದೋಯ್ತು. ನಾವೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಹಿಂಗೆ ಗಾಡಿ ಸ್ಕಿಡ್ ಆಗಿ ಬೀಳ್ತಾವೆಲ್ಲ ಆತೈತೆ, ತುಂಬ ತೊಂದರೆ ಆಗ್ತೈತೆ. ಅವ್ರು ಏನಿರೋದು ನೋಡ್ಬಿಟ್ಟು ಇಲ್ಲಿ ಏನಾದರೂ ಸ್ವಲ್ಪ ಗಮನ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಭಾಳ ಅತಂತ್ರದ ಪರಿಸ್ಥಿತಿಯಲ್ಲಿ ಜನ ಜೀವನ ಮಾಡ್ತಾ ಇರೋವಂಥದ್ದು. ವಯಸ್ಸಾಗಿರುವಂತಹ ವೃದ್ಧರು ಕೂಡ ಇದ್ದಾರೆ. ಅವರು ಸಹ ಬಹಳ ಆಕ್ರೋಶವನ್ನು ಪ್ರಾರಂಭದಲ್ಲಿ ನಾವಿಲ್ಲಿ ಬಂದಂಥ ಸಂದರ್ಭಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ ತಾಯಿ ಮಾತಾಡಬೇಡಿ, ಕ್ಯಾಮ್ರಾ ಆನ್ ಮಾಡಿಲ್ಲ, ಆಮೇಲೆ ಮಾತಾಡಿರೋ ಅಂತ ಹೇಳಿದೆ. ಅಮ್ಮ, ಇವಾಗ ನಾವು ಕ್ಯಾಮ್ರಾ ಆನ್ ಮಾಡಿದ್ದೀವಿ. ನಿಮ್ಮ ರೋಷ, ವೇಷ, ನಿಮ್ಮ ನೋವು ಏನಿದ್ರು ಕೂಡ ಈಗ ಹೇಳ್ಬೋದು. ಹೇಳೋದೇನೈತೆ, ಇದು ಒಂದು ಕೀಳ್ಬೇಡಿ ರೋಡ್ ಅಂದ್ರೇನು ಅವ್ರು ಕೀಳ್ಬಿಡ್ತು. ಕೀಳಿದ ಮೇಲೆ ಒಂದು ವಾರದಾಗೆ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿ 6 ತಿಂಗಳಾಯಿತು. 6 ತಿಂಗಳಿಂದ ಇಲ್ಲಿ ಕಷ್ಟ ಜಾಸ್ತಿ ಆಯಿತು. ವಯಸ್ಸಾಗೋರು ಬಿದ್ದು ಅದು ನಡೆಯೋಕ್ಕೆ ಆಗ್ತಿದ್ದಿಲ್ಲ ಈಗ ನಮಗೆ. ಹಂಗಾಗ್ಬಿಟ್ಟಿತ್ತು. ಜನಗಳು ಏನು ಮಾಡ್ತಾರೆ, ಒಂದು ಗಾಡಿ ಬರೋ ತನಕ ಒಂದು ಗಾಡಿ ನಿಂತ್ಕೋಬೇಕು. ಯಾಕಂದರೆ ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿ. ಹಂಗೆ ಅಷ್ಟೊಂದು ತೊಂದರೆ ಮಾಡ್ತದೆ. ಜನಗಳು ಮಕ್ಕಳು ಎಲ್ಲ ಆಡೋದು ಕಷ್ಟ ಆಗಿತ್ತೆ. ಯಾಕೆ ಇದು ಎಲ್ಲ ಮಾಡಿರೋದು? ಅದು ಕ್ಲೀನ್ ಮಾಡ್ಕೊಳ್ಳು ಅಂದರೆ ಅವರು ಈ ಕಡೆ ಮಕಾನೇ ಇಲ್ಲ. ಅವ್ರದ್ದು ಕಿತ್ತೋಗಿ ಹಾಕಿರೋರಿಗೆ ಮಕಾನೇ ಇಲ್ಲ ಅವ್ರದ್ದು. ಈಗ ಏನು ಮಾಡಬೇಕು? ಇಲ್ಲಿ ಜನಗಳು ವಯಸ್ಸಾಗೋರು ಓಡಾಡೋಕ್ಕೆ ರೋಡಿಂದ ಕಷ್ಟ ಆಗಿಬಿಟ್ಟು, ಧೂಳಾಗ್ಬಿಟ್ಟು ಮನೆಗೆ ಓಡಾಡೋದು ಕಷ್ಟ ಆಗಿಬಿಟ್ಟೈತೆ. ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಕಾಣ್ತೈತೆ, ಗೊತ್ತಾಗ್ತೈತೆ ಅಷ್ಟೇ. ಅಂದರೆ ಗಾಡಿಗಳು, ಒಂದು ಗಾಡಿ ಹೋಗೋತಕ್ಕ ಒಂದು ಗಾಡಿ ನಿಂತ್ಕೋಬೇಕು, ಒಂದು ಗಾಡಿ ಮಕ್ಕಳು ಹೋಗೋತಕ್ಕ ಒಂದು ಮಕ್ಕಳು ನಿಂತ್ಕೋಬೇಕು. ಹಂಗೆ ಅಷ್ಟೊಂದು ಕಷ್ಟ ಆಗಿತ್ತೆ ಇಲ್ಲಿ. ಜಾಸ್ತಿ ಕಷ್ಟ ಆಗಿರೋದು ನೀವೇ ನೋಡಿ ಈಗ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಭಾಳಷ್ಟು ಬೇಡಿಕೆಗಳೇನು ಇಲ್ಲ ಇಲ್ಲಿ. ಅವ್ರು ಕೇಳ್ತಾ ಇರೋದು ಒಂದೇ, ಚೆನ್ನಾಗಿರೋ ರಸ್ತೆಯನ್ನು ಕಿತ್ತಾಕಿ ಅಧ್ವಾನ ಮಾಡಿದ್ದೀರಾ. ಈ ರಸ್ತೆಗೆ ಟೆಂಡರ್ ಆಗಿಲ್ಲ ಅಥವಾ ಹಣ ಬಿಡುಗಡೆ ಆಗಿಲ್ಲ ಅಂದರೆ ನೀವು ರಸ್ತೆ ಕಿತ್ತಾಕುವಂಥ ಸಾಹಸಕ್ಕೆ ಯಾಕೆ ಕೈ ಇಟ್ರಿ ಅಂತ ಇಲ್ಲಿನ ಜನಪ್ರತಿನಿಧಿಗಳು ನೈತಿಕ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ. ನಿಮಗೆ ನಿಜವಾಗ್ಲೂ ಸಾರ್ವಜನಿಕರ ಮೇಲೆ ಏನಾದರೂ ಕಿಂಚಿಷ್ಟು ಕಾಳಜಿ ಅಥವಾ ಜವಾಬ್ದಾರಿ ಏನು ನಿಮ್ಮನ್ನ ಜನಪ್ರತಿನಿಧಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿದ್ದಾರೆ, ಚೂರಾದರೂ ನಿಮಗೆ ಏನಾದರೂ ಅವ್ರ ಮೇಲೆ ಕಾಳಜಿ ಇದ್ರೆ, ಇಲ್ಲಿನ ಗ್ರಾಮಸ್ಥರ ಮೇಲೆ ಪ್ರೀತಿ ಅನ್ನೋದಿದ್ರೆ, ದಯವಿಟ್ಟು ಈ ರಸ್ತೆಯನ್ನು ಮೊದಲು ಬಂದು ರಿಪೇರಿ ಮಾಡಿಸಿ. ಇಲ್ಲಿ ಏನು ಮಿನಿಸ್ಟ್ರುಗಳಿದ್ದಾರೆ, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳನ್ನ ಕರ್ಕೊಂಬಂದು ಪೂಜೆ ಮಾಡಿಸಿ ದೊಡ್ಡದಾಗಿ ಬಿಲ್ಡಪ್ ಕೊಡುವಂಥ ಕೆಲಸಗಳನ್ನ ಮಾಡಬಾರ್ದು. ಬಿಲ್ಡಪ್ ಕೊಡಿ, ಕೆಲಸ ಮಾಡಿ. ಕೆಲಸ ಮಾಡದೆ ಸುಮ್ಮನೆ ಬಿಲ್ಡಪ್ಗಳನ್ನ ಕೊಟ್ಕೊಂಡು ಜನಗಳ ಮುಂದೆ ಶಾಸಕರುಗಳನ್ನ ಕರ್ಕೊಂಬರುವಂಥದ್ದು, ಮಿನಿಸ್ಟ್ರುಗಳನ್ನ ಕರ್ಕೊಂಬರುವಂಥದ್ದು, ಇಂತಹ ದುಂದು ವೆಚ್ಚಗಳನ್ನು ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಡುವಂಥ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ಇಲ್ಲಿ ಆಗಿರುವಂಥ ಸಮಸ್ಯೆಗಳಿಗೆ ಅದು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದೆಯೋ ಅಥವಾ ಯಾರ ಟೆಂಡರಲ್ಲಿ ಇದಾಗಿದೆಯೋ, ಯಾವ ಅನುದಾನದಲ್ಲಾಗಿದೆಯೋ ಅಥವಾ ನಗರಸಭೆಯ ಅನುದಾನದಲ್ಲಾಗಿದೆಯೋ ಅಥವಾ ನಗರಸಭೆಯ ಅಧೀನದಲ್ಲಿ ಬರುವಂಥ ಒಂದು ಕಾಮಗಾರಿಯೋ ಅದು ನಮಗೆ ಗೊತ್ತಿಲ್ಲ. ಬಟ್ ಒಟ್ಟಾರೆ ಇಲ್ಲಿ ಜನರ ಅಹವಾಲು ಏನು ಹೇಳಿದ್ರೆ, 6 ತಿಂಗಳಿಂದ ಕಿತ್ತಾಕಿರುವಂತಹ ರಸ್ತೆಯನ್ನು ದಯವಿಟ್ಟು ಪೂರ್ಣಗೊಳಿಸಿ, ಇದಕ್ಕೆ ಒಂದು ಮುಕ್ತಿಯನ್ನು ಕೊಡಿ ಅನ್ನುವಂತಹ ಮನವಿಯನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರೋವಂಥದ್ದು. ಅಥವಾ ವಾಜರಳ್ಳಿ ರಸ್ತೆಯನ್ನು ಕೆಡವಿ ಗೊಬ್ಬೆ ಬಿಡಿಸಿ ಅಲ್ಲಿ ಯಾರೂ ಓಡಾಡ್ತಿಲ್ದಂಗೆ ಮುಚ್ಚಿಬಿಟ್ಟಿದ್ದೀರಲ್ಲ, ಆ ಥರ ಸಂಪೂರ್ಣವಾಗಿ ಮುಚ್ಚಿಬಿಡಿ. ಜನ ಓಡಾಡೋದೇ ಬೇಡ, ಆ ಕಡೆ ಈ ಕಡೆ ಬರೋದು ಬೇಡ, ಈ ಕಡೆ ಆ ಕಡೆ ಹೋಗೋದು ಬೇಡ. ಸಂಪೂರ್ಣವಾಗಿ ಮಧ್ಯದಲ್ಲಿ ಏನೋ ಒಂದು ಹಳ್ಳನ ಪಳ್ಳನ ಹೊಡೆದು ಏನೋ ಅದಕ್ಕೊಂದು ಕಾರಣ ಹೇಳಿ ರಸ್ತೆಯನ್ನು ಮುಚ್ಚಿಬಿಟ್ಟು ನಿಮ್ಮ ರಾಜಕೀಯವನ್ನು ಮಾಡ್ಕೊಂಡು ಹೋಗಿ. ದಯವಿಟ್ಟು ಇಲ್ಲಾಗಿರೋ ಸಮಸ್ಯೆಗೆ ಯಾರಾದರೂ ಒಬ್ಬರು ಮುಂದೆ ನಿಂತು ಈ ಸಮಸ್ಯೆಗಳಿಗೆ ಇದಕ್ಕೆ ಮುಕ್ತಾಯವನ್ನು ಕೊಡಬೇಕು ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.